ಎನ್ ಗಂಗನರಸಿಂಹಯ್ಯ ರಾಮನಗರ ಪಿರಮಿಡ್ ಕೇಂದ್ರದಿಂದ ಬಂದಿದ್ದೇನೆ. ನಾನು 2016ನೇ ಇಸ್ವಿಯಿಂದಲೂ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನವನ್ನು ಮಾಡ್ತಾಯಿದ್ದೇನೆ. ಅಲ್ಲಿ ಆವತ್ತಿನಿಂದ ಕೂಡ ನಾನು ಸಸ್ಯಾಹಾರಿಯಾಗಿದ್ದೇನೆ. ಸಸ್ಯಾಹಾರದಿಂದ ನನಗೆ ಆರೋಗ್ಯ ಚೆನ್ನಾಗಿ ಸುಧಾರಣೆ ಆಗಿದೆ ಮತ್ತು ಧ್ಯಾನದಿಂದ ನಮಗೆ ತುಂಬ ಅನುಕೂಲ ಆಗಿದೆ. ನಮ್ಮ ಒಂದು ಜ್ಞಾನಾರ್ಜನೆ ಮತ್ತು ಇದೆಲ್ಲ ಕೂಡ ಚೆನ್ನಾಗಿ ಆಗ್ತಾಯಿದೆ ನಮಗೆ. ಮತ್ತು ಇದಕ್ಕೆಲ್ಲ ಕಾರಣ ಸುಭಾಷ್ ಪತ್ರಿಜಿಯವರು ಕಾರಣ ಆಗಿದ್ದಾರೆ. ಪತ್ರಿಜಿಯವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗಾಗಿ ಈ ಒಂದು ಎಲ್ಲರೂ ಕೂಡ ಈ ಸಸ್ಯಾಹಾರವನ್ನು ತೆಗೆದುಕೊಳ್ಬೇಕು, ಮಾಂಸಾಹಾರವನ್ನು ಪ್ರಾಣಿಹಾರವನ್ನು ನಾವು ತ್ಯಜಿಸಬೇಕು ಅಂತ ಹೇಳ್ತಾ ಈ ಒಂದು ನನ್ನ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪತ್ರಿ ಸರ್ಗೆ ನಮಿಸುತ್ತಾ, ಪತ್ರಿ ಮೇಡಮ್ಗೆ ನಮಿಸುತ್ತಾ, ಮೋಹ ಅವತಾರ್ ಬಾಬುಗೆ ನಮಿಸುತ್ತಾ ನಾನು 2 ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಭಾಗ್ಯಮ್ಮ. ನಾನು ಬೆಂಗಳೂರಲ್ಲೇ ಇರೋದು. ನಾವು ಬಂದು 4-5 ವರ್ಷ ಆಯಿತು ಧ್ಯಾನಕ್ಕೆ. ನನ್ನ ಮಗಳು ಮಾತ್ರ ಯೂಟ್ಯೂಬಲ್ಲಿ ನೋಡ್ಕೊಂಡು ಧ್ಯಾನಕ್ಕೆ ಬಂದಿದ್ದು. ಬಂದಮೇಲೆ ಅವಳೇ ಮಾಡ್ತಾಯಿದ್ಲು, ನಾನು ಮಾಡ್ತಿರ್ಲಿಲ್ಲ. ನನಗೆ ಸ್ವಲ್ಪ ಆರೋಗ್ಯದ ಪ್ರಾಬ್ಲಮ್ ಇತ್ತು, ಸೊಂಟ ನೋವು, ಕಾಲು ನೋವು ಎಲ್ಲ ಇತ್ತು. ಆದರೂ ನಾನು ಮಾಡ್ತಿರ್ಲಿಲ್ಲ ಧ್ಯಾನನ. ಒಂದಿನ ಹೇಳಿದ್ಲು, ಅಮ್ಮ ನಿನ್ನ ಕರ್ಮ ನೀನು ಮಾಡಬೇಕು, ನನ್ನ ಕರ್ಮ ನಾನು ಮಾಡಬೇಕು. ನೀನು ಮಾಡಿದರೆ ಧ್ಯಾನ ನಿನ್ನ ಕರ್ಮ ಕಳೆಯುತ್ತೆ, ನಾನು ಮಾಡಿದರೆ ನನ್ನ ಕರ್ಮ ಕಳೆಯುತ್ತೆ ಅಂತ ಹೇಳಿದ್ಲು. ಹೆಂಗೋ ಹಂಗೆ ಮನಸ್ಸು ಮಾಡಿ ಬಂದೆ. ನನಗೆ ಬೇಜಾನ್ ಪ್ರಾಬ್ಲಮ್ ಇತ್ತು, ಅದೆಲ್ಲ ಏನೂ ಇಲ್ಲ. ಇವಾಗ ಸೊಂಟ ನೋವು ಏನೂ ಇಲ್ಲ. ತುಂಬ ಚೆನ್ನಾಗಿದ್ದೀನಿ, ತುಂಬ ಆರೋಗ್ಯವಾಗಿದ್ದೀನಿ. ಎಲ್ರಿಗೂ ಮನೆಗೂ ಹೋಗಿ ನಾನು ಧ್ಯಾನ ಹೇಳ್ಕೊಡ್ತೀನಿ. ಮತ್ತು ಎಲ್ಲಾದರೂ ಕ್ಲಾಸ್ಗಳ್ಗೆ ಹೋದರೆ ಕ್ಲಾಸಲ್ಲಿ ಹೋಗಿ ನಾನು ಓದಿರೋದು 4ನೇ ಕ್ಲಾಸ್ 5ನೇ ಕ್ಲಾಸು SLC ಮಕ್ಕಳಿಗೆ ಹೋಗಿ ನಾನು ಪಾಠ ಮಾಡಿ ಬಂದಿದ್ದೀನಿ. ಮೊನ್ನೆ 3ನೇ ತಾರೀಕು ಈ ತಿಂಗಳಲ್ಲೇ ನನಗೆ ಈ ಧ್ಯಾನಕ್ಕೆ ಬಂದಿರೋದು ತುಂಬ ಖುಷಿಯಾಗಿದೆ, ತುಂಬ ಆನಂದ ಆಗಿದೆ. ಪ್ರತಿಯೊಬ್ಬರು ಧ್ಯಾನಕ್ಕೆ ಬನ್ನಿ, ಈ ಆನಂದ ಪಡೀರಿ. ನಾನು ಹೇಳಿದರೆ ನಿಮ್ಗೆ ಗೊತ್ತಾಗಲ್ಲ, ಚೆನ್ನಾಗೈತೆ ಅಂತ ನಾನು ಹೇಳ್ತೀನಿ. ನೀವು ಇದನ್ನು ಅನುಭವಿಸಿದ್ರೆ ಗೊತ್ತಾಗುತ್ತೆ. ಖಂಡಿತ ನೀವೆಲ್ಲರೂ ಧ್ಯಾನಕ್ಕೆ ಬನ್ನಿ. ಥ್ಯಾಂಕ್ ಯು. ಎಲ್ಲ ಆತ್ಮಬಂಧುಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನ ಹೆಸರು SB ನಾಗರಾಜ್ ಅಂದ್ಬಿಟ್ಟು, ಚನ್ನಪಣ್ಣದವರು, ಸಂಕ್ಲೆಗೆರೆ. ನಾನು ಧ್ಯಾನಕ್ಕೆ ಬಂದು 3 ವರ್ಷ ಆಯಿತು. 3 ವರ್ಷದಲ್ಲಿ ನನಗೆ 30 ವರ್ಷದಿಂದ ಆಸ್ತಮಾ ಇದ್ದಿದ್ದು ಈಗ 1.5 ವರ್ಷದೊಳಗಡೆ ಕಡಿಮೆ ಆಗಿದೆ. 1.5 ವರ್ಷದಿಂದ ನಾನು ಯಾವುದೇ ಟ್ಯಾಬ್ಲೆಟ್ ತಗೋತಾ ಇಲ್ಲ, ಏನಿಲ್ಲ. ಮಂಡಿ ನೋವಿತ್ತು, ಮಂಡಿ ನೋವು ಸಂಪೂರ್ಣ ಗುಣಮುಖವಾಗಿದೆ. ಆಮೇಲೆ ಮೈಗ್ರೇನ್ ಇತ್ತು, ಒಂದು ಸೈಡು ತಲೆನೋವು. ಅದನ್ನು ಇನ್ನೇನು 5,000 ರೂಪಾಯಿ ಕೊಟ್ಟು ಒಂದು ಸ್ಪೆಕ್ಸ್ ಬೇರೆ ತೊಗೊಂಡಿದ್ದೆ ತಲೆನೋವು ಅಂದ್ಬಿಟ್ಟು. ಅದನ್ನು ಬಿಟ್ಟು ನೇನು 1 ವರ್ಷದ ಮೇಲಾಯಿತು. ತುಂಬ ಆರೋಗ್ಯವಾಗಿದ್ದೀನಿ, ಖುಷಿ ಆಗ್ತದೆ. ಆಮೇಲೆ ವರ್ಕೆಲ್ಲೂ ಅಷ್ಟೇ ತುಂಬ ಇಂಟ್ರೆಸ್ಟ್ ಬರ್ತಾಯಿದೆ, ಯಾವುದೇ ಕೆಲಸಕ್ಕೂ ಅಷ್ಟೇ. ಆಮೇಲೆ ಈ ರ್ಯಾಲಿಗಳಲ್ಲಿ ಆಮೇಲೆ ಧ್ಯಾನ ಹೇಳ್ಕೊಡೋದು ಅದೇ ತಪನ ಇದೆ. ತುಂಬ ಇಂಟ್ರೆಸ್ಟ್ ಬರ್ತಾಯಿದೆ ನನಗೆ. ಕೋಟಿ ಧನ್ಯವಾದಗಳು. ಒಂಥರ ಖುಷಿ ಇದೆ. ಜೀವನ ಅಂದರೆ ಇದೇ, ತುಂಬ ಜ್ಞಾನಗಳು ನಮಗೆ ಒಳ್ಳೆ ಬಾಗಿಲುಗಳು ತೆಗ್ದಿವೆ ಇವಾಗ. ನಾನು ನಾನ್ ವೆಜಿಟೇರಿಯನ್ನು. ಧ್ಯಾನಕ್ಕೆ ಬಂದ ಒಂದು 3 ತಿಂಗಳಿಗೆ ನಾನ್ ವೆಜ್ ಬಿಟ್ಟೆ. ಈಗ ಆರೋಗ್ಯವಾಗಿದ್ದೀನಿ, ತುಂಬ ಸಂತೋಷವಾಗಿದ್ದೀನಿ. ನಮ್ಮ ಮನೆಯಲ್ಲೂ ಎಲ್ಲರೂ ಅವರು ಒಬ್ಬೊಬ್ಬರೇ ನನ್ನ ದಾರಿಗೆ ಬರ್ತಾವ್ರೆ. ಮನೆಯಲ್ಲೂ ಇವಾಗ ನಾನ್ ವೆಜ್ ಮಾಡೋದು ರೇರ್ ಆಗಿದೆ. ವಾರಕ್ಕೆ ಭಾನುವಾರ ಬತ್ತು ಅಂತಂದರೆ ಅದು ಅವ್ರಿಗೆ ತಲೆಯಲ್ಲಿ ಕೂತ್ಕೊಬಿಟ್ಟಿರೋದು. ಇವಾಗ ಬಿಡು ನೆಕ್ಸ್ಟು ಆಚೆ ಕಡೆ ತಿನ್ಕೋತೀನಿ ಅನ್ನೋ ಸ್ಟೇಜಿಗೆ ಬಂದಿದ್ದಾರೆ. ಅಂದರೆ ನಮ್ಮ ವೈಬ್ರೇಷನ್ನು ಅವ್ರಿಗೂ ಇದಾಗಿದೆ. ನನ್ನ ಮಗಳು, ನಮ್ಮ ಹೆಂಗಸರು ಇವಾಗ ಸ್ವಲ್ಪ ಮಾಡ್ತಾಯಿದ್ದಾರೆ, ಕಂಟಿನ್ಯೂಸ್ ಆಗಿಲ್ಲ.
ತುಂಬ ಧನ್ಯವಾದಗಳು ಇಷ್ಟು ಹೇಳಿದ್ದಕ್ಕೆ. ನನ್ನ ಹೆಸರು ಜನಾರ್ದನ್ ಅಂತ. ಪತ್ರಿಜಿ ಗುರುಗಳಿಗೆ ನಮಸ್ಕಾರ. ಅವರ ಆಶೀರ್ವಾದದಿಂದ ಜ್ಞಾನ ಮಾರ್ಗಕ್ಕೆ ಬಂದಿದ್ದೀನಿ. ಜ್ಞಾನ ಮಾರ್ಗಕ್ಕೆ ಬರೋಕ್ಕೆ ಮೊದಲು ಸ್ವಲ್ಪ ಕಾಯಿಲೆ ಕಸಾಲೆಗಳೆಲ್ಲ ಇತ್ತು. ಈಗ ಧ್ಯಾನ ಬಂದ ಮೇಲೆ ಸುಮಾರು ಒಂದು 5 ವರ್ಷದಿಂದ ಧ್ಯಾನ ಮಾಡ್ತಾಯಿದ್ದೀನಿ. ಆರೋಗ್ಯ ಸುಧಾರಣೆ ಆಗಿದೆ. ಔಷಧಿಗಳೆಲ್ಲ ಕಮ್ಮಿ ಮಾಡಿದ್ದೀನಿ. ಉತ್ತಮವಾದ ಆರೋಗ್ಯ ಚೆನ್ನಾಗಿದೆ. ಈಗ ಮಾಂಸಾಹಾರನ ಮೊದಲು ಸೇವಿಸ್ತಾ ಇದ್ವಿ. ಈಗ ಈ ಧ್ಯಾನ ಬಂದ ಮೇಲೆ ಮಾಂಸಾಹಾರನ ಬಿಟ್ಬಿಟ್ಟಿದ್ದೀನಿ. ಆರೋಗ್ಯ ಎಲ್ಲ ಸುಧಾರಣೆ ಆಗ್ತಾಯಿದೆ. ಅದರಿಂದ ಮಾಂಸಾಹಾರನ ನಿಲುಗಡೆ ಮಾಡಿದ್ದೀವಿ. ಯಾರೂ ಮಾಡಲ್ಲ, ಮುಂದೇನು ಯಾರೂ ಮಾಡಬೇಡಿ ಅಂತ ನಮ್ಮ ಮನೆಯಲ್ಲೂ ಸಹ ಕಟ್ನಿಟ್ಟು ಮಾಡಿದ್ದೀವಿ. ಆರೋಗ್ಯದ ಬಗ್ಗೆ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ಎಲ್ಲರೂ ಇದನ್ನು ಪಾಲಿಸಲಿ ಅಂತ ನಾನು ಆಶೆ ಮಾಡ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.